ओम सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छंकर भगवत पूज्यपादमहासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे चतुर्दश सूत्रैः उपनिबद्धे अस्मिन् त्रयोदशे उत्क्रान्तिगत्यधिकरणे तदुपनिबद्धम् एकादशं सूत्रं द्विवारं पठित्वा तत्सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः एकोनत्रिंशत्तमं सूत्रं सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकोनत्रिंशत्तमं सूत्रं
ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ಇದಾನೀಂ ವಿಚಾರಯಾಮಃ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯ ಪ್ರಶಸ್ತಿ ಶ್ಲೋಕಂ ದ್ವಿವಾರಂ ಪಠಾಮಃ. ಓಂ ಸೂತ್ರ ಪ್ರಗ್ರಹ ವೇದವಾಜಿನಿ ಮಹನ್ಮೀಮಾಂಸಕಸ್ಯಂದನೆ ತಿಷ್ಠನ್ ಭಾಷ್ಯ ಪಿನಾಕಮುಜ್ವಲಗುಣಂ ಕೃತ್ವಾತ್ಮಧೀಸಾಯಕಂ ಆಕೃಷ್ಯ ಪ್ರದಹನ್ನಶೇಷ ವಿಪದಾಂ ಮೂಲಂ ಪುರಾಣಂ ತ್ರಯಂ ಭೂಯಾನ್ನೋಭಿನವಃ ಪುರಾರಿರಶುಭಸ್ಯೋಚ್ಛಿತ್ತಯೇ ಶಂಕರಃ. ಓಂ ಸೂತ್ರ ಪ್ರಗ್ರಹ ವೇದವಾಜಿನಿ ಮಹನ್ಮೀಮಾಂಸಕಸ್ಯಂದನೆ ತಿಷ್ಠನ್ ಭಾಷ್ಯ ಪಿನಾಕಮುಜ್ವಲಗುಣಂ ಕೃತ್ವಾತ್ಮಧೀಸಾಯಕಂ ಆಕೃಷ್ಯ ಪ್ರದಹನ್ನಶೇಷ ವಿಪದಾಂ ಮೂಲಂ ಪುರಾಣಂ ತ್ರಯಂ ಭೂಯಾನ್ನೋಭಿನವಃ ಪುರಾರಿರಶುಭಸ್ಯೋಚ್ಛಿತ್ತಯೇ ಶಂಕರಃ. ಭೂಯಾನ್ನೋಭಿನವಃ ಪುರಾರಿರಶುಭಸ್ಯೋಚ್ಛಿತ್ತಯೇ ಶಂಕರಃ. ಈ ಒಂದು ಪ್ರಶಸ್ತಿ ಶ್ಲೋಕ ರಾಮಾನಂದರು ಅಂತ ಒಬ್ಬರು ಯತಿಗಳು, ಅವರು ಗೋವಿಂದಾನಂದರ ಗುರುಗಳು ಅಂತ ಹೇಳ್ತಾರೆ. ಅಷ್ಟೊಂದು ಅವರ ಬಗ್ಗೆ ನಮಗೆ ತಿಳಿದು ಬಂದಿಲ್ಲ. ಗೋವಿಂದಾನಂದರು ಎಂಬತಕ್ಕಂಥವರು ರಾಮಾನಂದರ ಗುರುಗಳು. ಈ ಗೋವಿಂದಾನಂದರ ಗುರುಗಳು ರಾಮಾನಂದರು. ಈ ರಾಮಾನಂದರು ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅದು ಈ ವಿವರಣ ವ್ಯಾಖ್ಯಾನ ಇದೆಯಲ್ಲ, ಈ ವಿವರಣ ವ್ಯಾಖ್ಯಾನಕ್ಕೆ, ಸೂತ್ರ ಭಾಷ್ಯದ ಚತುಸ್ಸೂತ್ರ ವಿವರಣ ವ್ಯಾಖ್ಯಾನಕ್ಕೆ ಇದು ಉಪವ್ಯಾಖ್ಯಾನ. ಇದು ರಾಮಾನಂದರು ಬರೆದಿರ್ತಕ್ಕಂಥದ್ದು. ಇದು ಆ ಉಪವ್ಯಾಖ್ಯಾನದಲ್ಲಿ ಅದಕ್ಕೆ ರುಜು ವಿವರಣ ವ್ಯಾಖ್ಯಾ ಅಂತ ಅದರ ಹೆಸರು. ಆ ರುಜು ವಿವರಣ ವ್ಯಾಖ್ಯಾ ಎಂಬತಕ್ಕಂತಹ ಶ್ರೀ ರಾಮಾನಂದರ ಒಂದು ಕೃತಿ. ಆ ಕೃತಿಯಲ್ಲಿ ಅವರು ತಮ್ಮ ವ್ಯಾಖ್ಯಾನವನ್ನು ಉಪಕ್ರಮಿಸುವುದಕ್ಕೆ ಮೊದಲಾಗಿ ಆಚಾರ್ಯರ ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರ ಆಚಾರ್ಯರಿಗೆ ಈ ಪ್ರಶಸ್ತಿ ಶ್ಲೋಕವನ್ನು ಅವರ ಪಾದ ತಲದಲ್ಲಿ ಅರ್ಪಿಸಿದ್ದಾರೆ. ಅದ್ಭುತವಾದ ಶ್ಲೋಕ. ಇದರಲ್ಲಿರ್ತಕ್ಕಂಥ ಉಪಮಾನಗಳು ಅದ್ಭುತವಾಗಿರ್ತ ಒಂದು ಕಲ್ಪನೆ ಇದೆಯಲ್ಲ, ಅವರು ಮಾಡಿರ್ತಕ್ಕಂಥ ಕಲ್ಪನೆ, ಅದು ನಿಜವಾಗಲೂ ಕೂಡ ಅವರು ಬರೀ ವೇದಾಂತಿಗಳೇ ಅಲ್ಲ, ಅವರು ಉತ್ತಮವಾದ ಕವಿಗಳೂ ಕೂಡ ಎನ್ನುವುದನ್ನು ಇದು ನಮಗೆ ತೋರಿಸಿಕೊಡ್ತಾ ಇದೆ ಈ ಶ್ಲೋಕ ಅವರು ಮಾಡಿರ್ತಕ್ಕಂಥದ್ದು. ಏನು ಆ ಉಪಮಾನಗಳು ಅಂತಕ್ಕಂಥದ್ದನ್ನು ನೋಡಿದ್ರೆ ನೋಡೋಣ. ಈಗ ನೋಡಿ, ಸೂತ್ರ ಪ್ರಗ್ರಹ ವೇದವಾಜಿನಿ ಮಹನ್ ಮೀಮಾಂಸಕ ಸ್ಯಂದನೆ ತಿಷ್ಠನ್. ಇದು ಮೊದಲು. ಏನಿದು ಸ್ಯಂದನೆ ತಿಷ್ಠನ್? ಸ್ಯಂದನ ಅಂದ್ರೆ ಏನು? ರಥ. ರಥದಲ್ಲಿ ಕುಳಿತಿದ್ದಾನೆ ಒಬ್ಬ, ರಥದಲ್ಲಿ ಕುಳಿತುಕೊಂಡಿದ್ದಾನೆ. ಆ ರಥ ಯಾವುದದು ಅಂತಂದರೆ, ಈ ಒಂದು ಪ್ರಾಕೃತಿಕವಾದ ಯಾವುದೋ ಯುದ್ಧದಲ್ಲಿ ಬಳಸ್ತಕ್ಕಂಥದ್ದು ಅಥವಾ ಮಹಾರಾಜರು ಪ್ರಯಾಣಕ್ಕೆ ಬಳಸ್ತಕ್ಕಂಥದ್ದು ಅಂತಹ ರಥವಲ್ಲ ಅದು. ಮತ್ತಿನ್ನೆಂತಹ ರಥ ಅಂತಂದರೆ ಮಹನ್ಮೀಮಾಂಸಕಸ್ಯಂದನೆ. ಮಹನ್ಮೀಮಾಂಸಕ ಅಂತಂತಂದರೆ ಉತ್ತರ ಮೀಮಾಂಸಕ. ಅದು ಯಾವುದದು? ವೇದಾಂತ. ಅದು ಯಾವುದದು? ಉಪನಿಷತ್ತು. ಅಲ್ಲಿ ನೋಡಿ, ಆ ರಥ ಯಾವುದು? ವೇದಾಂತವೆಂಬ ರಥದಲ್ಲಿ ಕುಳಿತುಕೊಂಡಿದ್ದಾನೆ ಅವನು. ಆ ರಥ ವೇದಾಂತ ರಥ. ಅದು ವೇದಾಂತ ರಥದಲ್ಲಿ ಕುಳಿತುಕೊಂಡು ನೋಡಿ, ಕಲ್ಪನೆ ನೋಡಿ, ರಥ ಕಲ್ಪನೆ ಆಯ್ತಾ? ಇನ್ನು ರಥಕ್ಕೆ
ಕುದುರೆ ಬೇಕು, ಲಗಾಮ್ ಬೇಕಲ್ಲ. ಆ ಲಗಾಮ್ ಯಾವುದು ಅಂತಂದ್ರೆ ಸೂತ್ರ ಪ್ರಗ್ರಹ. ಮತ್ತೆ ಮುಂಚೆ ಕುದುರೆ ನೋಡೋಣ. ಕುದುರೆ ಯಾವುದು? ಆ ರಥಕ್ಕೆ ಕುದುರೆ ಕಟ್ಟಿರ್ತಕ್ಕಂಥ ಕುದುರೆ ಯಾವುದು ಅಂತಂದ್ರೆ ವೇದವಾಜಿನಿ ರಥೇ. ವೇದವಾಜಿನಿ ಅಂದ್ರೆ ವೇದಗಳು, ವೇದಗಳೆಂಬ ಕುದುರೆಯನ್ನು ಕಟ್ಟಿದ್ದಾರೆ ಆ ರಥಕ್ಕೆ. ಯಾವುದಕ್ಕೆ ರಥ? ಅದು ವೇದಾಂತವೆಂಬ ರಥ. ಅದಕ್ಕೆ ವೇದವೆಂಬ ಕುದುರೆಗಳನ್ನು ಕಟ್ಟಿದ್ದಾರೆ. ಆ ಕುದುರೆಗಳು ಏನಾಗಿವೆ? ವೇದ, ಅಪಾರ ಪ್ರಮಾಣ ಉಳ್ಳದ್ದು, ಎಲ್ಲ ವಿಷಯಗಳು ತುಂಬಿಕೊಂಡಿರ್ತಕ್ಕಂಥದ್ದು, ಎಲ್ಲೆಲ್ಲೋ ಹೋಗುತ್ತಲ್ಲ, ಅದಕ್ಕೆ ಅದನ್ನು ನಿಯಂತ್ರಣ ಮಾಡತಕ್ಕಂಥ ಒಂದು ಲಗಾಮ್ ಬೇಕಲ್ಲ. ಅಂದರೆ ಇಡೀ ವೇದ ವಾಕ್ಯಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಬರತಕ್ಕಂತಹ ಒಂದು ಲಗಾಮನ್ನು ಕಟ್ಟಿದ್ದಾರೆ ಆ ವೇದವೆಂಬ ಕುದುರೆಗಳಿಗೆ. ಯಾವುದದು? ಅದೇ ಸೂತ್ರಗಳೆಂಬ ಲಗಾಮು. ಸೂತ್ರ ಪ್ರಗ್ರಹ ವೇದ ವಾಜಿನಿ ಮಹನ್ ಮೀಮಾಂಸಕಸ್ಯಂದನೆ. ಇಂತಹ ರಥ. ಆ ರಥ ನೋಡಿ, ಒಂದು ಕಲ್ಪನೆ ಮಾಡಿಕೊಂಡು, ರಥ ಇದೆ, ವೇದಾಂತವೆಂಬ ರಥ, ಅದಕ್ಕೆ ಕುದುರೆಗಳನ್ನು ಕಟ್ಟಿದ್ದಾರೆ. ಯಾವುದದು? ಅದೇ ವೇದಗಳೆಂಬ ಕುದುರೆಗಳು. ಆ ಕುದುರೆಗಳಿಗೆ ಲಗಾಮಿದೆ. ಲಗಾಮ ನಿಯಂತ್ರಣ ಮಾಡುವುದಕ್ಕೆ ಅದು ಯಾವುದು? ಬ್ರಹ್ಮಸೂತ್ರಗಳೆಂಬ ಲಗಾಮನ್ನು ಕಟ್ಟಿದ್ದಾರೆ. ಅಲ್ಲಿ ಕುಳಿತುಕೊಂಡಿದ್ದಾನೆ ಒಬ್ಬ ಮಹಾನುಭಾವ. ಕೂತ್ಕೊಂಡು ಏನು ಮಾಡ್ತಾನೆ? ಯುದ್ಧ ಸನ್ನದ್ಧನಾಗಿದ್ದಾನೆ. ಅವನಿಗೆ ಬಿಲ್ಲು ಬಾಣ ಬೇಕಲ್ಲ. ಆ ಅಂತಹ ರಥದಲ್ಲಿ ಕುಳಿತುಕೊಂಡು ಉಜ್ವಲ ಗುಣಂ ಪಿನಾಕಂ, ಉಜ್ವಲ ಗುಣದಿಂದ ಕೂಡಿದಕ್ಕಂಥ, ಅಂದರೆ ಎಲ್ಲ ಅತ್ಯಂತ ಸಮರ್ಥವಾಗಿರತಕ್ಕಂತಹ ಪಿನಾಕಂ ಅಂದರೆ ಆ ಬಿಲ್ಲನ್ನು ಹಿಡಿದಿದ್ದಾನೆ. ಇವನ ಆಯುಧ ಬಿಲ್ಲು. ಯಾವ ಬಿಲ್ಲದು ಅಂತಂದರೆ ಈ ಸಾಮಾನ್ಯವಾಗಿ ಯೋಧರು ಬಿಲ್ಲು ಬಳಸ್ತಕ್ಕಂಥ, ರಾಮನ ಬಳಸ್ತಕ್ಕಂಥ ಕೋದಂಡ ಆಗಲಿ ಇನ್ನೊಂದಾಗಲಿ ಎಲ್ಲ ಅದು. ಅದ್ಯಾವುದದು? ಭಾಷ್ಯ ಪಿನಾಕ ಉಜ್ವಲ ಗುಣಂ. ಓಹೋ, ಆ ರಥ, ಆ ಕುದುರೆಗಳು ಕಟ್ಟಿದ್ದಾರಲ್ಲ, ವೇದಗಳೆಂಬ ಕುದುರೆ, ಅದಕ್ಕೆ ಬ್ರಹ್ಮ ಸೂತ್ರಗಳೆಂಬ ಲಗಾಮನ ಹಿಡ್ಕೊಂಡಿದ್ದಾನೆ. ಲಗಾಮನ ಕಟ್ಟಿದ್ದಾರೆ. ಮತ್ತೆ ಈ ಕುಳಿತಿದ್ದಂಥ ಮಹಾನುಭಾವ ಕೈನಲ್ಲಿ ಭಾಷ್ಯವೆಂಬ ಉಜ್ವಲವಾದ ಪಿನಾಕ ಬಿಲ್ಲನ್ನು ಹಿಡಿದಿದ್ದಾನೆ. ಯಾವುದಕ್ಕೆ ಭಾಷ್ಯ? ಆ ಸೂತ್ರಗಳಿಗೆ. ಸೂತ್ರ ಇದೆಯಲ್ಲ, ಲಗಾಮ್, ಅದಕ್ಕೆ ಭಾಷ್ಯ ಎಂಬತಕ್ಕಂತಹ ಪಿನಾಕ ಉಜ್ವಲ, ಆ ಆ ಭಾಷ್ಯವೆಂಬ ಉಜ್ವಲ ಗುಣವಾದ ಸೂತ್ರ ಹಿಡ್ಕೊಂಡಿದ್ದಾನೆ. ಅದು ಏನು ಮಾಡ್ತಾ ಇದೆ? ಆ ಲಗಾಮ್ ಇದೆಯಲ್ಲ, ಆ ಲಗಾಮು ಇದೆ, ಅದು ಲಗಾಮ ಇಟ್ಕೊಂಡಿದ್ದಾರೆ. ಅದನ್ನು ಕಂಟ್ರೋಲ್ ಮಾಡ್ತಾನಲ್ಲ, ಅದು ಯಾವುದದು ಅಂದರೆ ಭಾಷ್ಯ. ಇಂತಹ ಉಜ್ವಲ ಗುಣವಾದ ಭಾಷ್ಯ, ಅದನ್ನು ಇಡ್ತಕ್ಕಂಥ ಆ ಬಿಲ್ಲದು, ಭಾಷ್ಯ ಎಂಬತಕ್ಕಂಥ ಬಿಲ್ಲನ್ನು ಇಟ್ಕೊಂಡಿದ್ದಾನೆ. ಮತ್ತು ಬಾಣ ಬೇಕಲ್ಲ. ಬಾಣ ಯಾವುದು ಅಂದರೆ ಕೃತ್ವ ಆತ್ಮಧೀ ಸಾಯಕಂ. ಆತ್ಮಧೀ ನೋಡಿ, ಆತ್ಮಧೀ ಅಂದರೆ ಜ್ಞಾನ. ಆತ್ಮಜ್ಞಾನವೆಂಬ ಸಾಯಕವನ್ನು ಕೃತ್ವ ಅಂದ್ರೇನು? ಆ ಬಿಲ್ಲಿಗೆ ಹೂಡಿದ್ದಾನೆ. ಏನು ಅದ್ಭುತವಾದ ಕಲ್ಪನೆ! ಆತ್ಮಜ್ಞಾನವೆಂಬ ಕಲ್ಪನೆಯನ್ನು ಆ ಭಾಷ್ಯವೆಂಬ ಉಜ್ವಲ ಗುಣವುಳ್ಳ ಬಿಲ್ಲಿಗೆ ಹೂಡಿ ಕೃತ್ವ ಎಳೆದಿದ್ದಾನೆ. ಏನು ಜೋರಾಗಿ ಎಳೆದ ಈ ಧನುರ್ವೇದದಲ್ಲಿ ಒಂದು ವಾಕ್ಯ ಬರ್ತದೆ, ಅದನ್ನು ಓದಿಲ್ಲ, ಒಂದು ವಾಕ್ಯ ರಾಮಾಯಣ ಇರತಕ್ಕಂಥದ್ದು. ಈ ಬಿಲ್ಲಿದೆಯಲ್ಲ, ಅದರ ಹೆದೆ ಏರಿಸಿ ಅದನ್ನು ಕಟ್ಟಿ ಈ ಬಾಣವನ್ನು ಹೂಡಿ ಅದನ್ನು ಎಲ್ಲಿ ಆ ಕರ್ಣಂ ಅಂದರೆ ಕಿವಿ ಇದೆಯಲ್ಲ, ಕಿವಿಯವರೆಗೂ ಎಳಿಬೇಕಂತ ಅದನ್ನು. ಈ ಒಂದು ಪರಿಮಾಣ ಎಳೆದು ಅದನ್ನು ಬಿಡಬೇಕಂತೆ ಬಾಣನ. ಹಾಗೆ ಇಲ್ಲಿ ಆ ಒಂದು ಆತ್ಮಜ್ಞಾನವೆಂಬ ಬಾಣವನ್ನು ಆ ಭಾಷ್ಯವೆಂಬ ಬಿಲ್ಲಿಗೆ ಕೃತ್ವ ಹೂಡಿ, ಹೆದೆಯ ಹೂಡಿ ತಿಷ್ಠನ್ ಅಲ್ಲಿ ಕೂತ್ಕೊಂಡಿದ್ದಾನೆ ಮಹಾನುಭಾವ. ಮತ್ತು ಆಕೃಷ್ಯ ಎಳೆದ, ಎಲ್ಲಿವರೆಗೆ? ಕಿವಿಯವರೆಗೆ ಎಳೆದು ಏನು ಮಾಡ್ದ?
ಅದನ್ನು ಪ್ರಯೋಗ ಮಾಡಿದಾಗ ಯಾರ ಮೇಲೆ ಪ್ರಯೋಗ ಮಾಡಿದ್ದು ಅಂತಂದರೆ ಅಶೇ ಅಶೇಷ ವಿಪದಾಂ ಮೂಲಂ ಪುರಾಣಂ ತ್ರಯಂ. ಅಶೇಷ ವಿಪದಾಂ ಮೂಲಂ. ಎಲ್ಲ ವಿಪದ ಅಂದರೆ ವಿಪತ್ತುಗಳು, ಅನರ್ಥಗಳು, ಸಂಸಾರ, ಎಲ್ಲ ಸಂಸಾರವನ್ನು ಅಶೇಷ ಅಂದರೆ ನಿಶ್ಶೇಷವಾಗಿ ಒಂದಿಷ್ಟೂ ಉಳಿಯದಂತೆ ಪ್ರದಹನ್ ಧ್ವಂಸ ಮಾಡುವುದಕ್ಕೋಸ್ಕರ ಧ್ವಂಸ ಮಾಡಿಬಿಡ್ತು. ಬಿಟ್ಟ ಬಾಣ ಧ್ವಂಸ ಆಗೋಯ್ತು. ಯಾವ್ದು ಧ್ವಂಸ ಆದಿದ್ದು? ಶತ್ರುಗಳು ಯಾರು? ವಿಪದಾ ಮೂಲಂ ಪುರಾಣಂ ತ್ರಯಂ. ಎಲ್ಲ ಸಂಸಾರಕ್ಕೂ ಮೂಲವಾಗಿರತಕ್ಕಂಥ, ಅನರ್ಥ ಕಾರಣವಾಗಿರತಕ್ಕಂಥ ಅತ್ಯಂತ ಪುರಾತನವಾದಂಥ ಮೂರು. ಯಾವುದದು? ಅವಿದ್ಯಾ, ಕಾಮ, ಕರ್ಮ. ಇವೇ ಶತ್ರುಗಳು. ಬಿಟ್ಟ ಬಾಣನ ಏನು ಆ ಮೂರು ಅವಿದ್ಯಾ, ಕಾಮ, ಕರ್ಮಗಳು ಧ್ವಂಸವಾಗಿ ಹೋಗಿಬಿಟ್ಟು. ಹೇಗೆ? ನಿಶ್ಶೇಷವಾಗಿ ಧ್ವಂಸವಾಗಿ ಬಿಟ್ಟಿತು. ಇಂತಹ ಯಾರು ಗೊತ್ತೇನು ಬಾಣ ಬಿಟ್ಟವನು? ಅವನು ಅಭಿನವ ಪುರಾರಿಹಿ. ಅವನು ಯಾರು? ಪುರಾರಿ. ಪುರಾರಿ ಅಂತಂದ್ರೆ ಯಾರು? ಪುರಾರಿ ಮುರಾರಿ ಅಲ್ಲ. ಮುರಾರಿ ಅಂತಂದ್ರೆ ವಿಷ್ಣು, ಹೌದ್ ತಾನೆ? ಪುರಾರಿ ಅಂತಂದ್ರೆ ಶಂಭು, ಈಶ್ವರ, ಪರಮೇಶ್ವರ. ಪುರಾರಿ ಅಂದ್ರೇನು? ತ್ರಿಪುರ ಹರಿ. ಮೂರು. ಇಲ್ಲಿ ನೋಡಿ ಹೇಗೆ ತಂದೆ ಅದು ಶ್ಲೋಕಾರ. ಪುರ ತ್ರಯಂ, ಮೂರನ್ನು ಧ್ವಂಸ ಮಾಡಿದ್ದು ಯಾವುದನ್ನ? ಮೂರನ್ನ. ಯಾವುದನ್ನ? ಅವಿದ್ಯಾ, ಕಾಮ, ಕರ್ಮಗಳನ್ನು. ಯಾರಿವನು? ಇವನು ಯಾರು? ಅಭಿನವ. ಅಭಿನವ ಶಂಕರ ಇವನು. ಅವನು ಆ ಶಂಕರ, ಮೂಲ ಶಂಕರ. ಅವನು ಪುರಾರಿ, ಮೂರು ತ್ರಿಪುರವನ್ನು ಧ್ವಂಸ ಮಾಡಿಬಿಟ್ಟ. ಇವನು ಕೂಡ ಮೂರನ್ನು ಧ್ವಂಸ ಮಾಡಿದ, ಮೂರು ಪಟ್ಟಣವನ್ನು. ಇವನು ಯಾವ್ದು ಧ್ವಂಸ ಮಾಡಿದ್ದು? ಈ ಅಭಿನವ ಶಂಕರ. ಅವಿದ್ಯಾ, ಕಾಮ, ಕರ್ಮಗಳನ್ನು. ನೋಡಿ ಇಲ್ಲಿ ಪುರಾರಿ ಅಂತ ಹೇಗೆ ಪದ ಹಾಕಿ ಪುರಾರಿ ಅಂತಲೇ ಹಾಕಿದ್ದಾರೆ. ಆ ಅವನು ಮೂರನ್ನು ಧ್ವಂಸ ಮಾಡ್ದ. ಅಲ್ಲಿ ಗೊತ್ತಲ್ಲ ಕಥೆ ಅದು. ಈ ಒಂದು ತ್ರಿಪುರಾಸುರ ಸಂಹಾರದಲ್ಲಿ ಆ ಒಂದು ತ್ರಿಪುರಾಸುರ ಇದನ್ನಲ್ಲ, ಅವನ ಮಕ್ಕಳು. ಅವರು ಯಾರು? ಅವರು ಯಾರವರು? ತಾರಕಾಕ್ಷ, ವಿದ್ಯುನ್ಮಾಲಿ ಮತ್ತು ಕಮಲಾಕ್ಷ ಅಂತಕ್ಕಂಥ 3 ಜನ. ಅವರು ಕೋಟೆಯನ್ನು ಕಟ್ಕೊಂಡಿದ್ರಂತೆ. ವರಾನ್ ಪಡೆದು, ಬ್ರಹ್ಮನ್ನ ಪಡೆದು. ಯಾವುದ ಕೋಟೆಗಳು? ಚಿನ್ನದ ಕೋಟೆ, ಬೆಳ್ಳಿ ಕೋಟೆ, ಕಬ್ಬಿಣದ ಕೋಟೆ. ಅದೇ ಅವಿದ್ಯಾ, ಕಾಮಕರ್ಮಗಳು ಈ ಶಂಕರ ಧ್ವಂಸ ಮಾಡಿದ್ದು. ಅವರು 3 ಕೋಟೆಗಳನ್ನು ಕಟ್ಕೊಂಡ್ಬಿಟ್ರು. ಅಭೇದ್ಯವಾದ ಕೋಟೆ, ಏನೂ ಆಗೋದಿಲ್ಲ. ಯಾರಿಂದರೂ ಅದನ್ನು ಭೇದಿಸುವುದಕ್ಕಾಗೋದಿಲ್ಲ. ಏನು ಅವರು ಆಡಿದ್ದೇ ಆಟ ಮಾಡ್ತಾಯಿದ್ರು. ಇಂತಹ ಆ ಒಂದು 3 ಕೋಟೆಗಳನ್ನು ಕಟ್ಟಿಕೊಂಡು ಏನು ಮೆರೆಯುತ್ತಿದ್ದ ರಾಕ್ಷಸರು, ಅವರನ್ನು ಆ ಮೂಲ ಪರಮೇಶ್ವರ ಏನು ಮಾಡ್ದ? 3 ದಿನ ಧ್ವಂಸ ಮಾಡ್ದ. ಅವನು ಧ್ವಂಸ ಮಾಡಿ ಲೋಕ ಕಲ್ಯಾಣ ಮಾಡ್ದ. ಆದರೆ ಈ ಶಂಕರ ಇದ್ದಾನಲ್ಲ, ಅಭಿನವ ಶಂಕರ, ಇವನು ಆ ರಾಕ್ಷಸರು ಇದ್ರಲ್ಲ 3 ಜನ, ಆ ತಾರಕಾಸುರನ ಮಕ್ಕಳು, ತಾರಕಾಕ್ಷ, ವಿದ್ಯುಮಾಲಿ ಅಂತ ಎಷ್ಟೋ ಪಟ್ಟು ಬಲಾಢ್ಯರಿವರು. ಅವರಿಗಿಂತ ತುಂಬ ಢ್ಯರಿವರು. ಇಂತಹವರನ್ನ ಏನು ಮಾಡ್ದ? ಆ ಮೂಲ ಶಂಕರ 3 ದಿನ ತಗೊಂಡ. ಯಾವುದಕ್ಕೆ? ಆ ದ್ರಾಕ್ಷ ಧ್ವಂಸ ಮಾಡೋದಕ್ಕೆ 3 ದಿನ ತಗೊಂಬಿಟ್ಟ ಅವನು. 3 ಜನ 3 ಕೋಟೆ ಧ್ವಂಸ ಮಾಡ್ದ ಅಂತ. ಆದರೆ ಈ ಅಭಿನವ ಶಂಕರ ಇದ್ದಾನಲ್ಲ, ಇವನು ಆ ತಾರಕ ಯಾರವರು? ಆ ತ್ರಿಪುರಾಸುರರ ಕೋಟೆಗಳಿಗಿಂತಲೂ ಎಷ್ಟೋ ಪಟ್ಟು ಬಲಿಷ್ಠವಾಗಿರತಕ್ಕಂಥ ಅವಿದ್ಯಾ, ಕಾಮ, ಕರ್ಮಗಳೆಂಬ 3 ಕೋಟೆಗಳನ್ನು 3 ರಾತ್ರಿ ಅಲ್ಲ, ಆತ್ಮಜ್ಞಾನ ಬಾಣವನ್ನು ಹೂಡಿ, ಯಾವುದಕ್ಕೆ? ಭಾಷ್ಯವೆಂಬ ಪಿನಾಕ ಬಿಲ್ಲಿಗೆ ಹೂಡಿ ಬಿಟ್ಟರೆ ಏನಾಯಿತು? ತತ್ಕ್ಷಣದಲ್ಲೇನೆ ಆ 3 ಕೋಟೆಗಳು ಧ್ವಂಸವಾಗಿ ಬಿಟ್ಟವು. ನೋಡಿ ಇಲ್ಲಿ ಆ ಪರಮೇಶ್ವರ ಏನವನು ಸರ್ವಶಕ್ತ.
ಹೌದು ತಾನೆ. ಅವನು 3 ದಿನ ಬೇಕಾಯಿತು. ಇಲ್ಲಿ ಈ ಶಂಕರ ಆ ಕೋಟೆಗಳಿಗಿಂತ ಎಷ್ಟೋ ಪಟ್ಟು ಅಭೇದ್ಯವಾಗಿರತಕ್ಕಂತಹ ಈ ಅವಿದ್ಯಾ ಕಾಮಕರ್ಮಗಳೆಂಬ ಕೋಟೆಯನ್ನು ಕ್ಷಣ ಮಾತ್ರದಲ್ಲಿ ಆತ್ಮಜ್ಞಾನವೆಂಬ ಬಾಣದಿಂದ ಭಸ್ಮ ಮಾಡಿಬಿಟ್ನಲ್ಲ. ಯಾರು ಹೆಚ್ಚು? ಇಂತಹ ಅಭಿನವ ಪುರಾರಿಹಿ ಅಂದರೆ ಇಂತಹ ಅಭಿನವ ಪುರಾರಿ ಶಂಕರ, ಅಭಿನವ ಪುರಾರಿ ಪರಮೇಶ್ವರ, ಅಭಿನವ ಪರಮೇಶ್ವರನಾದಂತಹ ಯಾರವನು? ಶಂಕರ. ಶಂಕರನು ನಮಗೆ ಅಶುಭಸ್ಯ ಉಚ್ಛಿತ್ತಯೇ. ಅಶುಭ ಅಂತಂದ್ರೆ ಏನು? ಈ ಅವಿದ್ಯಾ ಕಾಮಕರ್ಮಗಳೇ ಅಶುಭ, ಸಂಸಾರವೇ ಅಶುಭ ತಾನೆ. ಈ ಅವಿದ್ಯಾ ಕಾಮಕರ್ಮಗಳನ್ನು ನಾಶ ಮಾಡುವುದಕ್ಕೋಸ್ಕರ ಭೂಯಾನ್ ಪ್ರಸನ್ನೋ ಭೂಯಾನ್ ನಮಗೆ ಅನುಗ್ರಹವನ್ನು ಮಾಡಲಿ. ಯಾವುವು? ಈ ಅಭಿನವ ಶಂಕರ. ನೋಡಿ ಉಪಮಾನ ಹೇಗೆ ತಂದಿದ್ದಾರೆ. ಆ ತ್ರಿಪುರಾಸುರ ಒಂದು ಕಲ್ಪನೆ, ಇಲ್ಲೂ 3 ಅಲ್ಲೂ 3 ರಾಕ್ಷಸರು ಕೋಟೆ, ಇಲ್ಲೂ 3 ಕೋಟೆ. ಈ ಒಂದು ಕಲ್ಪನೆ ಇದೆಯಲ್ಲ, ಅದ್ಭುತವಾದ ಕಲ್ಪನೆ. ನೆನ್ನೆ ಯಾವುದು ಶ್ಲೋಕ ನೋಡೋಣ ಹೇಳಬೇಕು ಇವತ್ತು ಅಂತ ಕೂತಿದ್ದಾಗ ಏನಾದ್ರು ಒಂದು ಶ್ಲೋಕ ಮಾಡಿಬಿಡೋಣವೇ ಅಂತ ನೋಡಿ, ಅಯ್ಯೋ ನಾವೇನು ಮಾಡೋದು ಬೇಡ, ನೋಡೋಣ ಇರಪ್ಪ ಅಂದ್ಬಿಟ್ಟು ಎಲ್ಲೋ ನೋಡ್ತಾ ಇದ್ದೆ, ಇದು ಕಣ್ಣು ಬಿತ್ತು. ಎಂದು ಈ ವಿವರಣ ವ್ಯಾಖ್ಯಾನ ನೋಡಿದ್ದೆ ನಾನು. ವಿವರಣ ವ್ಯಾಖ್ಯಾನ ಆನಂದಾಶ್ರಮದವ್ರದ್ದು ಇದೆ, ವಿವರಣ ವ್ಯಾಖ್ಯಾನ ಅದ್ಭುತವಾಗಿದೆ ಅದು. ಅದರ ವ್ಯಾಖ್ಯಾನದಲ್ಲಿ ಇಲ್ಲಿ ರಾಮಾನಂದರು ಬರೆದಿದ್ದದ್ದು ಇದು ಸ್ವಲ್ಪ ಒಂದನೇ ಸರಿ ಓದಿದ್ರೆ ಸ್ವಲ್ಪ ಆ ಉಪಮಾನಗಳು ಅರ್ಥವಾದ ಕಷ್ಟ. ಆ ಸ್ವಲ್ಪ ಏನು ಗಮನ ಕೊಟ್ಟು ಓದಿದಾಗ ಏನು ಎಂಥ ಅದ್ಭುತ ಕಲ್ಪನೆ ಅಂತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ. ಈಗ ಈ ಒಂದು ಶ್ಲೋಕದ ಒಂದು ಅರ್ಥ ಆಯ್ತಲ್ಲ ನಮಗೆಲ್ಲರಿಗೂ. ಆ ಶ್ಲೋಕವನ್ನು ಇನ್ನೊಂದು ಸಾರಿ ಹೇಳ್ಕೊಳ್ಳೋಣ. ಆ ಒಂದು ಕಲ್ಪನೆಯನ್ನು ನಾವು ಮಾಡ್ಕೊಂಡ್ಬಿಡೋಣ. ಕಲ್ಪನೆ, ಆ ಒಂದು ರಥ, ಎಂಥ ರಥ ಅದು? ಆ ಒಂದು ವೇದಾಂತ ಎಂಬತಕ್ಕಂಥ ರಥ, ಅದಕ್ಕಿರ್ತಕ್ಕಂಥ ಕುದುರೆ, ವೇದಗಳೆಂಬ ಕುದುರೆ, ಲಗಾಮಿ ಯಾವುದು? ಬ್ರಹ್ಮಸೂತ್ರಗಳು. ಹಿಡಿದಿರತಕ್ಕಂಥ ಮಹಾನುಭಾವ ಇದ್ದಾನೆ, ಅವನು ಕೂತಿದ್ದಾನೆ, ಬಿಲ್ಲನ್ನು ಹಿಡ್ಕೊಂಡಿದ್ದಾನೆ. ಯಾವುದು ಬಿಲ್ಲು? ಭಾಷ್ಯವೆಂಬ ಬಿಲ್ಲು. ಅದಕ್ಕೆ ಅದ್ಭುತವಾದ ಸಾಮರ್ಥ್ಯ. ಬಾಣವನ್ನು ಹೂಡಿದ. ಯಾವುದು ಬಾಣ? ಆತ್ಮಜ್ಞಾನವೆಂಬ ಬಾಣವನ್ನು ಎಳೆದ, ಕಿವಿಯ ತನಕ ಎಳೆದ್ಬಿಟ್ಟು ಬಿಟ್ಬಿಟ್ರೆ ಏನಾಗೋಯ್ತದು? ಕ್ಷಣ ಮಾತ್ರದಲ್ಲಿ ಶರವೇಗದಿಂದ ಬಾಣ ಹೊರಟು ಅವಿದ್ಯಾ ಕಾಮ ಕರ್ಮಗಳೆಂಬ 3 ಕೋಟೆಯನ್ನು ಕ್ಷಣ ಮಾತ್ರದಲ್ಲಿ ಭಸ್ಮೀಕೃತವನ್ನಾಗಿ ಮಾಡಿಬಿಟ್ಟಿತು. ವಿಪದಾಂ ಮೂಲಂ ಪುರಾಣಂ ತ್ರಯಂ. ಅಂತಹ ಅಭಿನವ ಪುರಾರಿ ಶಂಕರ. ಅಭಿನವ ಪುರಾರಿ, ಅಭಿನವ ಪರಮೇಶ್ವರನಾದ ಶಂಕರನು ನಮಗೆ ಅಶುಭಸ್ಯ ಉಚ್ಛಿತ್ತಯೇ, ಪುರಾರಶುಭಸ್ಯೋಚ್ಛಿತ್ತಯೇ ಭೂಯಾತ್ ಅಂತಕ್ಕಂಥದ್ದು ಶ್ಲೋಕ ಒಂದ್ಸರಿ ಹೇಳ್ಕೊಳ್ಳೋಣ. ಓಂ ಸೂತ್ರ ಪ್ರಗ್ರಹ ವೇದವಾಜಿನಿ ಮಹನ್ಮೀಮಾಂಸಕಸ್ಯಂದನೆ ತಿಷ್ಠನ್ ಭಾಷ್ಯ ಪಿನಾಕಮುಜ್ವಲ ಗುಣಂ ಕೃತ್ವಾತ್ಮಧೀಸಾಯಕಂ ಆಕೃಷ್ಯ ಪ್ರದಹನ್ನಶೇಷ ವಿಪದಾಂ ಮೂಲಂ ಪುರಾಣಂ ತ್ರಯಂ ಭೂಯಾನ್ನೋಭಿನವ ಪುರಾರಿರಶುಭಸ್ಯೋಚ್ಛಿತ್ತಯೇ ಶಂಕರಃ. ಭೂಯಾನ್ನೋಭಿನವ ಪುರಾರಿರಶುಭಸ್ಯೋಚ್ಛಿತ್ತಯೇ ಶಂಕರಃ. ಇಂತಹ ಶ್ಲೋಕವನ್ನು ಬೆಳಗ್ಗೆ ಎದ್ದ ತಕ್ಷಣ ನಾವು ಪಾರಾಯಣ ಮಾಡ್ತಾ ಇದ್ದೀವಲ್ಲ, ನಿಜವಾಗಿಯೂ ಕೂಡ ಯೋಚನೆ ಮಾಡಿ, ಎಷ್ಟೋ ಜನ್ಮ ಜನ್ಮಾಂತರಗಳ ಪುಣ್ಯ ವಿಶೇಷ. ಹೌದು ತಾನೆ? ಏನೋ ಹೇಳ್ತೇವೆ, ಏನೋ ಯಾವುದೋ ಒಂದು ಗುರುಸ್ತುತಿ ಹೇಳ್ಕೊಳ್ತೇವೆ, ಯಾವುದೋ ಒಂದು ಹೇಳ್ಕೊಳ್ತೇವೆ, ದೇವರಸ್ತುತಿ ಇರಲಿ, ಅದು ಬೇಕು, ಇಲ್ಲ ಅಂತಲ್ಲ. ಆದರೆ ಇದು ಯಾವುದಿದು? ಅದು ಯಾವುದೋ ಒಂದು ದೇವರಸ್ತುತಿ ಹೇಳ್ಕೊಳ್ತೇವೆ, ಅದು ನಮಗೆ ಒಳ್ಳೆಯದಾಗುತ್ತೆ. ಎಲ್ಲಿ? ಅಭ್ಯುದಯ ನಿಶ್ರೇಯಸ್ಸು. ಆಗುತ್ತೋ ಏನೋ ಗೊತ್ತಿಲ್ಲ, ಏನೋ ಅದೆಲ್ಲ ಏನೋ ಮಾಡ್ಬೋದು, ಆದರೂ ಆಗ್ಬೋದು, ಇದೇನೂ ಇಲ್ಲ. ಆದರೆ ಇದೆಯಲ್ಲ, ಯಾವುದು? ಈ ಒಂದು ಪ್ರಾರ್ಥನೆ ಇದೆಯಲ್ಲ, ಇದನ್ನು ನಾವು ಅನುಭವಕ್ಕೆ ತಂದುಕೊಂಡು ಮಾಡಿಬಿಟ್ಟರೆ ಏನು ಫಲ ಅಂತಕ್ಕಂಥದ್ದು, ಏನೋ ಗ್ಯಾರಂಟಿ ಅಂತ ಹೇಳ್ತಾರಲ್ಲ, ಇವಾಗ 100ಕ್ಕೆ 100%
100ಕ್ಕೆ ಶತಸಿದ್ಧ ಇದು. ಅದೇನೋ ಆಗಲೇ ಆಗ್ತಕ್ಕಂಥ ಇಂತಹ ಇಂತಹ ಒಂದು ಶ್ಲೋಕ. ಇವೆಲ್ಲ ಶ್ಲೋಕಗಳನ್ನ ಹೇಳ್ತಾ ಇದ್ದರೆ ಭಾಷ್ಯ ಓದೋಕ್ಕೆ ಮನಸ್ಸು ಬರೋದಿಲ್ಲ. ಬರೋ ಇನ್ನೊಂದು ಸಲ ಹೇಳ್ಕೊಳ್ಳೋಣ ಅನಿಸುತ್ತೆ. ಅದೇ ಕಲ್ಪನೆ, ಆ ರಥ, ಆ ಬಿಲ್ವಮಾಣ ಕೂತಿದ್ದಾನೆ ಮಹಾನುಭಾವ ಅಂತ ಇರಲಿ. ಅದಕ್ಕೊಂದು ಕೊನೆ ಬೇಕಲ್ಲ, ಎಲ್ಲದಕ್ಕೂ ಒಂದು ಕೊನೆ ಬೇಕು. ಇದಕ್ಕೂ ಕೊನೆ ಹಾಕೋಣ. ಪ್ರಕೃತ ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೇ ತ್ರಯೋದಶಂ ಚತುರ್ದಶ ಸೂತ್ರಾತ್ಮಕಂ ಉತ್ಕ್ರಾಂತಿಗತ್ಯಧಿಕರಣಂ. ಓಂ ಉತ್ಕ್ರಾಂತಿಗತ್ಯಾಗತೀನಾಂ ಓಂ ಸ್ವಾತ್ಮನಾಚೋತ್ತರಯೋಃ ಓಂ ನಾಣುರತಚ್ಯುತೇರ್ದಿಚೇನ್ನೇತರಾಧಿಕಾರಾತ್ ಓಂ ಸ್ವಶಬ್ದೋನ್ಮಾನಾಭ್ಯಾಂಚ ಓಂ ಅವಿರೋಧಶ್ಚಂದನವತ್ ಓಂ ಅವಸ್ಥಿತಿವೈಶೇಷ್ಯಾದಿತಿ ಚೇನ್ನಾಭ್ಯುಪಗಮಾಧೃತಿ ಓಂ ಗುಣಾದ್ವಾಲೋಕವತ್ ಓಂ ವ್ಯತಿರೇಕೋ ಗಂಧವತ್ ಓಂ ತಥಾ ಚ ದರ್ಶಯತಿ ಓಂ ಪೃಥಗುಪದೇಶಾತ್ ಓಂ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶಃ ಪ್ರಾಜ್ಞವತ್ ಓಂ ಯಾವದಾತ್ಮಭಾವಿತ್ವಾಚ್ಚನ ದೋಷಸ್ತದ್ದರ್ಶನಾತ್ ಓಂ ಪುಂಸ್ತ್ವಾದಿವತ್ವಸ್ಯ ಸತೋಭಿವ್ಯಕ್ತಿಯೋಗಾತ್ ಓಂ ನಿತ್ಯೋಪಲಬ್ಧ್ಯನುಪಲಬ್ಧಿ ಪ್ರಸಂಗೋನ್ಯತರ ನಿಯಮೋ ವಾನ್ಯಥಾ. ಇವು ಈ 14 ಸೂತ್ರಗಳು. ಈಗ ಪ್ರಕೃತ ಅದರಲ್ಲಿ 11ನೆಯ ಸೂತ್ರ ಆ ಅಧಿಕರಣದಲ್ಲಿ ಮತ್ತೆ ಪಾದದ ಮೊದಲಿನಿಂದ 29ನೇ ಸೂತ್ರವನ್ನು ಈಗ ವಿಚಾರ ಮಾಡೋಣ. ಇದರ ಹಿಂದಿನ ಸಂದರ್ಭವನ್ನೆಲ್ಲ ಹೋದ ಒಂದು ಭಾಗದಲ್ಲಿ ವಿಚಾರ ಮಾಡಿದ್ದಾಯಿತು. ಈಗ ಸೂತ್ರಕ್ಕೆ ನೇರವಾಗಿ ಸೂತ್ರ ಭಾಷ್ಯಕ್ಕೆ ಪ್ರವೇಶ ಮಾಡೋಣ. ಭಾಷ್ಯ ಸಾಗರವನ್ನು ನೋಡೋಣ. ಓಂ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶಃ ಪ್ರಾಜ್ಞವತ್ ಓಂ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶಃ ಪ್ರಾಜ್ಞವತ್ ತದ್ಗುಣಸಾರತ್ವಾತ್ ತು ತದ್ವ್ಯಪದೇಶಃ ಪ್ರಾಜ್ಞವತ್. ಇದು ಪದಗಳ ವಿಭಾಗ ಕ್ರಮ. ಇಲ್ಲಿ ಒಂದು ಗಮನದಲ್ಲಿ ನಾವು ಇಟ್ಕೊಳ್ಬೇಕು ಏನು ಅಂತಂದರೆ, ನೋಡಿ, ಪ್ರಾಜ್ಞವತ್ ಅಂತನ್ನೋದ್ರ ಒಂದನ್ನು ಬಿಟ್ಟರೆ, ಯಾವುದು ಪ್ರಾಜ್ಞವತ್ ಒಂದು ಶಬ್ದ ಇದೆಯಲ್ಲ, ಆ 4 ಶಬ್ದಗಳಲ್ಲಿ ಅದನ್ನು ಬಿಟ್ಟರೆ ತು ಅಂತಕ್ಕಂಥ ಅದು ಬಿಟ್ಬಿಡಿ. ತದ್ಗುಣಸಾರತ್ವಾತ್ ತದ್ವ್ಯಪದೇಶ ಏನು, ಬರೀ ಸರ್ವನಾಮ ನಿರ್ದೇಶ. ಅದು 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 ಅಂದ್ರೆ ಯಾವುದು ಸ್ವಾಮಿ? ಅದು ಅದು ಅಂದರೆ ಅಂತಂದರೆ ಅದನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಳ್ಬೇಕಾದ್ರೆ ಹಿಂದಿನ ಸಂದರ್ಭ ನಮಗೆ ಅರ್ಥವಾಗಬೇಕು. ಈಗ ಪದವಿಭಾಗ ಆಯ್ತಲ್ಲ, ಈಗ ಅನ್ವಯ ಕ್ರಮ ನೋಡೋಣ. ತು ತದ್ ತು ತದ್ಗುಣಸಾರತ್ವಾತ್ ತದ್ವ್ಯಪದೇಶ ಪ್ರಾಜ್ಞವತ್ ಅಂತಾಗತ್ತೆ. ತು ಆದರೆ, ಆದರೆ ಅಂದ್ರೇನು? ಪೂರ್ವ ಪಕ್ಷ ಅದನ್ನು ನಿರಾಕರಣೆ ಮಾಡ್ತಾರೆ. ತು ಆದರೆ ಅಂತಕ್ಕಂಥ ಶಬ್ದ ಅವರು ಹೇಳಿದ್ದಿಲ್ಲ. ಯಾವುದು? ಪೂರ್ವ ಪಕ್ಷ ಜೀವನು ಅಣುಪರಿಮಾಣನು ಅಂತ ಸಿದ್ಧ ಮಾಡಿದ್ದ ಪೂರ್ವಪಕ್ಷಿ. ಅದಕ್ಕೆ ತು ಆದರೆ, ನೋಡಪ್ಪ, ನಿನ್ನದೆಲ್ಲ ಸಿದ್ಧ ಮಾಡಿದ್ದೀಯಲ್ಲ, ನಿನ್ನದೆಲ್ಲ ವಾದವನ್ನು ಕೇಳಿದ್ವಿ ನಾವು. ಆದರೆ, ಓಹೋ, ಏನೋ ಒಂದು ಆದರೆ ಅಂದರೆ ಒಂದು ಸಂದೇಹ ಬಂತು, ನಿರ್ಧಾರ ಆಗಿಲ್ಲ ಅಂತಾಯಿತು. ಆದರೆ ಏನು? ತದ್ಗುಣಸಾರತ್ವಾತ್ ತದ್ವ್ಯಪದೇಶ. ಈಗ ತದ್ಗುಣಸಾರತ್ವಾದ್ ಇತ್ಯುಕ್ತೆ ಕಿಂ ಗುಣಸಾರತ್ವಾತ್, ತದ್ವ್ಯಪದೇಶ ಇತ್ಯುಕ್ತೆ ಕಿಂ ವ್ಯಪದೇಶ. ತತ್ತು ಅಂದ್ಬಿಟ್ರೆ ಏನಲ್ಲಿ? ಕಿಂ ಗುಣಸಾರತ್ವಾತ್ ಇತ್ಯುಕ್ತೆ ಬುದ್ಧಿಗುಣಸಾರತ್ವಾತ್ ಇತ್ಯರ್ಥ. ಬುದ್ಧಿಗುಣಸಾರತ್ವಾತ್ ಅಥವಾ
ಈ ಒಂದು ಅಂತಃಕರಣ ಗುಣಸಾರತ್ವಾತ್, ಬುದ್ಧಿ ಅಥವಾ ಅಂತಃಕರಣ ಏನು, ಈ ಬುದ್ಧಿಗುಣ ಅಥವಾ ಅಂತಃಕರಣದ ಗುಣ, ಸಾರ ಅಂದರೆ ಪ್ರಧಾನ ಅಂತ ಅರ್ಥ. ಅಂತಃ ಈ ಒಂದು ಅಂತಃಕರಣ ಗುಣ ಪ್ರಧಾನತ್ವಾದಿತ್ಯರ್ಥ. ತದ್ಗುಣ ಸಾರತ್ವಾತ್ ಅಂದರೆ ಬುದ್ಧಿಗುಣ ಸಾರತ್ವಾತ್ ಅಂದರೆ ಬುದ್ಧಿಗುಣ ಪ್ರಧಾನತ್ವಾದಿತ್ಯರ್ಥ. ಓಹೋ, ಜೀವನಿಗೆ ಅಣುಪರಿಮಾಣವನ್ನು ಹೇಳಿದ್ದು ಯಾವುದು ಗೊತ್ತೇನಪ್ಪ? ತದ್ಗುಣ ಸಾರತ್ವಾತ್, ಬುದ್ಧಿಗುಣ ಸಾರತ್ವಾತ್, ಬುದ್ಧಿಗುಣ ಪ್ರಧಾನತ್ವಾತ್, ಅಂತಃಕರಣ ಗುಣ ಪ್ರಧಾನತ್ವಾತ್. ಯಾವುದು ಏನು ಹೇಳಿದ ಅಂತಃಕರಣ? ತದ್ವ್ಯಪದೇಶ. ತದ್ವ್ಯಪದೇಶ ಕಿಂ ವ್ಯಪದೇಶ ಅಂದರೆ ಜೀವಸ್ಯ ಅಣುಪರಿಮಾಣ ವ್ಯಪದೇಶ ಅಥವಾ ಪರಿಮಾಣ ವ್ಯಪದೇಶ. ಜೀವಸ್ಯ ಪರಿಮಾಣ ವ್ಯಪದೇಶ ತದ್ಗುಣ ಸಾರತ್ವಾತ್, ಬುದ್ಧಿಗುಣ ಸಾರತ್ವಾತ್, ಬುದ್ಧಿಗುಣ ಪ್ರಧಾನತ್ವಾತ್. ಅಷ್ಟೇ ಹೊರತು ಹೇಗೆ? ಕಥಂ? ಪ್ರಾಜ್ಞವತ್ ಯಥಾ ಪ್ರಾಜ್ಞೆ ಉಕ್ತಂ, ಪ್ರಾಜ್ಞ ಪ್ರಕರಣೇ ಉಕ್ತಂ. ಅಲ್ಲಿ ಅಂದ್ರೇನು? ಇಲ್ಲಿ ನೋಡಿ, ತು ಬುದ್ಧಿಗುಣ ಸಾರತ್ವಾತ್ ಜೀವಸ್ಯ ಪರಿಮಾಣ ವ್ಯಪದೇಶ ಪ್ರಾಜ್ಞವತ್ ಸ್ಯಾತ್. ಪ್ರಾಜ್ಞದಲ್ಲೇ ಪ್ರಾಜ್ಞೆ ಏನು? ಅವನಿಗೆ ಯಾವ ಪರಿಮಾಣವೇ ಇಲ್ಲ, ಆದರೂ ಕೂಡ ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋರ್ನಿಹಿತೋ ಗುಹಾಯಾಂ ತಮಕ್ರತು ಪಶ್ಯತಿ ವೀತಶೋಕೋ ಧಾತು ಪ್ರಸಾದಾನ್ ಮಹಿಮಾನಮಾತ್ಮನಃ. ಯಮಧರ್ಮರಾಜ ಹೇಳ್ತಕ್ಕಂಥ ಮಾತು ಕಠೋಪನಿಷತ್ತು. ಹೌದಾನೆ? ಹೀಗೆ ಅವನು ಪ್ರಾಜ್ಞನಿಗೆ ಏನು ಹೇಳಿದ್ದಾರೆ? ಅಣೋರಣೀಯಾನ್ ಮಹತೋ ಮಹೀಯಾನ್. ಏನು ಅಣುಗಿಂತ ಅಣುವಂತೆ ಮಾತಿಗೆ ಪರಿಮಾಣವನ್ನು ಹೇಳಿದ್ದಾರಲ್ಲ. ಹೇಗೆ ಹೇಳಿದ್ದಾರೆ ಅಂದರೆ ಯಾವುದು ಗುಣದೃಷ್ಟಿಯಿಂದ, ಅಧ್ಯಾರೋಪ ದೃಷ್ಟಿ, ಇಲ್ಲೂ ಅದೇ ಇದೆ. ಜೀವನಿಗೆ ಅಣುತ್ವವನ್ನು ಹೇಳಿರತಕ್ಕಂಥದ್ದು ಅವನ ಒಂದು ಬುದ್ಧಿಗುಣ ಅಂತಃಕರಣ ಗುಣಗಳ ಧರ್ಮಕ್ಕೆ ಅನುಸಾರವಾಗಿ ಅದನ್ನು ಪ್ರಧಾನವಾಗಿಟ್ಟುಕೊಂಡು ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತಷ್ಟೇ ಹೊರತು ನಿಜವಾಗಿಯೂ ಕೂಡ ಜೀವನು ಅವನಿಗೆ ಪರಿಮಾಣ ಹೇಳೋ ಹಾಗಿಲ್ಲ. ಆದರೂ ಏನೋ ಒಂದು ಹೇಳಬೇಕಲ್ಲ ಬಾಯಿನಲ್ಲಿ, ಅದಕ್ಕೋಸ್ಕರ ಅವನಿಗೆ ವಿಭು ಪರಿಮಾಣನು ಅಂತ ಹೇಳ್ತಾ ಇದ್ದೇವೆ, ಅಣುಪರಿಮಾಣನಲ್ಲ. ಇದು ಈ ತದ್ಗುಣ ಸಾರತ್ವಾತು ತದ್ವ್ಯಪದೇಶ ಪ್ರಾಜ್ಞವತ್. ಪ್ರಾಜ್ಞವತ್ ಅನ್ನೋದಕ್ಕೆ ಅರ್ಥ, ಸೂತ್ರಕ್ಕೆ ಅರ್ಥ ಆಯ್ತಲ್ಲ. ಈಗ ಮೊಟ್ಟ ಮೊದಲಿಗೆ ಆಚಾರ್ಯ ಏನು ಮಾಡ್ತಾ ಇದ್ದಾರೆ? ತಮ್ಮ ಈ ಒಂದು ಸೂತ್ರಕ್ಕೆ ಅರ್ಥವನ್ನು ಬರೆದು ಈ ನಂತರ ಏನು ಮಾಡ್ತಾ ಇದ್ದಾರೆ? ಆ ಪೂರ್ವ ಪಕ್ಷದ ಒಂದು 7-8 ಅಂಶಗಳು ಹೇಳಿದ್ನಲ್ಲ, ಅದನ್ನೆಲ್ಲವನ್ನೂ ಕೂಡ ನಿರಾಕರಣೆ ಮಾಡ್ತಾರೆ. ಮೊಟ್ಟ ಮೊದಲಿಗೆ ಇದನ್ನು ಹೇಳ್ತಾರೆ, ತಮ್ಮ ಸಿದ್ಧಾಂತವನ್ನು ಆ ಸೂತ್ರಕ್ಕೆ ಅರ್ಥವನ್ನು ಹೇಳಿಬಿಡ್ತಾರೆ. ನೋಡಿ, ನಮ್ಮ ಗುರುಗಳಾದ ಆಚಾರ್ಯರಾದ ಭಗವಾನ್ ಬಾದರಾಯಣರು ಈ ಥರ ಹೇಳಿದ್ದಾರೆ. ಏನಂತ? ತದ್ಗುಣಸಾರತ್ವಾತು ತದ್ವ್ಯಪದೇಶ ಪ್ರಾಜ್ಞವತ್ ಜೀವಸ್ಯ ಅಣುಪರಿಮಾಣಂ ಉಕ್ತಂ ಭವದ್ಭಿಃ. ಯಾರಿಂದ? ಭವದ್ಭಿಃ ಇತಿ ಪೂರ್ವಪಕ್ಷಿಭಿಃ ಉಕ್ತಂ ತು ತದ್ವ್ಯಪದೇಶಃ ಬುದ್ಧಿಗುಣಸಾರತ್ವಾತ್. ಉಪನಿಷತ್ಸು ಅಪಿ ತದೇವ ಉಪದಿಷ್ಟಂ ಭವತಿ. ತು ತದುಪದೇಶಃ ಕಥಂ ಬುದ್ಧಿಗುಣಸಾರತ್ವಾತ್ ಜೀವಸ್ಯ ಅಂತಃಕರಣ ಗುಣ ಪ್ರಧಾನತ್ವಾತ್ ಅಧ್ಯಾರೋಪ ದೃಷ್ಟ್ಯಾ ಉಕ್ತಮಸ್ತಿ ನತು ಪರಮಾರ್ಥತಃ. ಪರಮಾರ್ಥತಃ ಜೀವಸ್ಯ ವಿಭು ಪರಿಮಾಣಮೇವ ಉಕ್ತಂ ಅಸ್ತಿ ಸರ್ವಾಸು ಉಪನಿಷತ್ಸು ಅಂತ ಹೇಳಿ ಬುದ್ಧಿಗುಣ ಸಾರತ್ವ ಅಂತ ಹೇಳಿ ಅದು ಇವಾಗ ಆ ಸೂತ್ರಕ್ಕೆ ಅರ್ಥವಾಯ್ತಲ್ಲ. ಇದಕ್ಕೆ ಭಾಷ್ಯ 136ನೇ ಭಾಷ್ಯ ಭಾಗ.
ಏವಂ ಪ್ರಾಪ್ತೆ ಬ್ರೂಮಃ. ಏವಂ ಪೂರ್ವಪಕ್ಷೆ ಸಂಪ್ರಾಪ್ತೆ. ಪೂರ್ವಪಕ್ಷ ಅಂದರೆ ಜೀವ ಅಣುಪರಿಮಾಣ ಇತಿ ಪೂರ್ವಪಕ್ಷ. ಏವಂ ಪೂರ್ವಪಕ್ಷೆ ಸಂಪ್ರಾಪ್ತೆ ವಯಂ ಬ್ರೂಮಃ, ನಾವು ಹೇಳ್ತೇವೆ ಅಂತ ಹೇಳಿ ವಯಂ ಬ್ರೂಮಃ ಅಂತಂತ ಹೇಳಿದ್ರೆ ಇಲ್ಲಿ ಆಚಾರ್ಯರು ಅಂದರೆ ಭಗವಾನ್ ಬಾದರಾಯಣರು. ಬಾದರಾಯರು ಹೇಳ್ತಾರೆ, ಬಾದರಾಯಣಾಚಾರ್ಯಾ ಏವಂ ವದಂತಿ ತದ್ಗುಣಸಾರತ್ವಾತ್ ತದ್ವದೇಶ ಪ್ರಾಜ್ಞವತ್ ಇತಿ. ವಯಂ ವಯಂ ಇದಾನೀಂ ತತ್ಸೂತ್ರಸ್ಯ ವಿವರಣಂ ಕುರ್ಮಃ. ನಾವೀಗ ವಿವರಣೆ ಮಾಡ್ತಾ ಇದ್ದೇವೆ ಅಂದ್ಬಿಟ್ಟು ಏನು ಹೇಳ್ತಾರೆ, ತುಶಬ್ದ ಪಕ್ಷಂ ವ್ಯಾವರ್ತ. ಪಕ್ಷಂ ಇತ್ಯುಕ್ತೆ ಪೂರ್ವಪಕ್ಷಂ ಇತ್ಯರ್ಥ. ಪೂರ್ವಪಕ್ಷಂ ವ್ಯಾವರ್ತಯತಿ. ತು ಅಂತಕ್ಕಂಥ ಶಬ್ದ ಇದೆಯಲ್ಲ, ಈ ಪೂರ್ವಪಕ್ಷವನ್ನು ನಿರಾಕರಣೆ ಮಾಡ್ತಾ ಇರ್ತಕ್ಕಂಥದ್ದು ಆ ಒಂದು ಪದ. ನೈತದಸ್ತಿ ಅಣುರಾತ್ಮ ಇತಿ. ಏನು ನಿರಾಕರಣೆ ಮಾಡ್ತಾ ಇದ್ದೆ ಅಂತಕ್ಕಂಥದ್ದೇ, ಆತ್ಮ ಅಣು ಇತಿ ಏತತ್ ನಾಸ್ತಿ ತನ್ನಾಸ್ತಿ. ಈ ಜೀವಾತ್ಮನು ಅಣುಪರಿಮಾಣನು ಎನ್ನುವುದು ಇಲ್ಲ, ಯಾವ ಸಂದರ್ಭಕ್ಕೂ ಹೊಂದೋದಿಲ್ಲ ಅದು. ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ಉತ್ಪತ್ತಿಯಶ್ರವಣಾಥಿ ಪರಸ್ಯೈವತು ಬ್ರಹ್ಮಣ ಪ್ರವೇಶಶ್ರವಣಾತ್ ತಾದಾತ್ಮ್ಯೋಪದೇಶಾಚ ಪರಮೇವ ಬ್ರಹ್ಮ ಜೀವ ಇತ್ಯುಕ್ತಂ. ನೋಡಪ್ಪ, ಕೇವಲ ಒಂದು ಪದದಲ್ಲಿ ನಾವು ಸಿದ್ಧಾಂತ ಹೇಳ್ತೇವೆ, ಆಮೇಲೆ ಅದನ್ನು ವಿವರಣೆ ಮಾಡ್ತೇವೆ. ಈಗ ಸಮಾಸ ರೂಪದಿಂದ ಅಂದರೆ ಅತ್ಯಂತ ಏನು ಕಂಬಿ, ಒಂದು ಅತ್ಯಂತ ಕಡಿಮೆ ಒಂದು ಪದಗಳಿಂದ ನಾವು ಅದನ್ನು ಹೇಳ್ತೇವೆ. ಅಂದರೆ ಸಂಕ್ಷೇಪವಾಗಿ ಅಂತ ಬೇಕಾದ್ರೆ ಹೇಳ್ಬೋದು, ಸಂಕ್ಷೇಪವಾಗಿ ಹೇಳ್ಬಿಡ್ತೇವೆ. ಏನು ಅಂತಂದರೆ ಉತ್ಪತ್ತಿಯಶ್ರವಣಾತ್ ಅಂದರೆ ಜೀವನಿಗೆ ಉತ್ಪತ್ತಿಯನ್ನು ಎಲ್ಲೂ ಹೇಳಿಲ್ಲ. ಪಂಚಭೂತಗಳಿಗೆ ಹೇಳಿದ್ದಾರೆ, ಅದು ಬೇರೆ ವಿಚಾರ. ಅದರಿಂದ ಪ್ರಪಂಚಕ್ಕೆ ಉತ್ಪತ್ತಿ ಹೇಳಿದ್ದಾರೆ. ಆದರೆ ಪಂಚಭೂತಗಳು ಪ್ರಪಂಚ, ಆದರೆ ಈ ಒಂದು ಜೀವನಿಗೆ ಉತ್ಪತ್ತಿ ಎಲ್ಲರೂ ಹೇಳಿದ್ದಾರಾ? ಅದು ಇಲ್ಲ. ಮತ್ತೆ ಜೀವನ ಉತ್ಪತ್ತಿ ಹೇಳಿಲ್ಲ, ಆದರೆ ಒಂದನ್ನು ಹೇಳಿದ್ದಾರೆ. ಯಾವುದದು ಅಂತಂದರೆ ಉತ್ಪತ್ತಿ ಅಶ್ರವಣಾತ್ ಪರಬ್ರಹ್ಮಕ್ಕೆ ಪರಸ್ಯ ಬ್ರಹ್ಮಣ ಪ್ರವೇಶ ಶ್ರವಣಾತ್. ಜೀವನಿಗೆ ಉತ್ಪತ್ತಿ ಹೇಳಿಲ್ಲ, ಆದರೆ ಪರಬ್ರಹ್ಮವೇ ಆ ಒಂದು ಜೀವಭಾವದಿಂದ ಪ್ರವೇಶ ಮಾಡಿತು ಎಂಬುದಾಗಿ ಹೇಳಿದ್ದಾರೆ. ಹೌದು ತಾನೆ? ಪ್ರವೇಶ ತೈತ್ರಿಯದಲ್ಲಿ ಇದೆಯಾ, ಛಾಂದೋಗ್ಯದಲ್ಲೂ ಬರುತ್ತಲ್ಲ. ಅದರಲ್ಲಿ ಅದೆಲ್ಲ ಹಿಂದೆ ಹೇಳಿತ್ತಲ್ಲ, ಕಂಠೋಕ್ತವಾಗಿ ಹೇಳಿದ್ದಾರೆ. ಹೀಗೆ ಹೇಳಿದ್ರಿಂದ ಏನಾಯಿತು? ತಾದಾತ್ಮ್ಯೋಪದೇಶಾಚ. ಜೀವನಿಗೂ ಮತ್ತು ಪರಬ್ರಹ್ಮಕ್ಕೂ ತಾದಾತ್ಮ್ಯವನ್ನು ಹೇಳಿದಂತಾಯಿತು. ಜೀವನಿಗೆ ಹುಟ್ಟನ್ನು ಹೇಳಿಲ್ಲ, ಮತ್ತೆ ಆ ಪರಮಾತ್ಮನೇ ಪರಬ್ರಹ್ಮವೇ ಜೀವರೂಪವಾಗಿ ಪ್ರವೇಶ ಮಾಡಿತು ಎಂಬುದನ್ನು ಹೇಳಿರುವುದರಿಂದ ಜೀವನಿಗೂ ಮತ್ತೆ ಪರಮಾತ್ಮನಿಗೂ ಕೂಡ ತಾದಾತ್ಮ್ಯವನ್ನು ಹೇಳಿದಂತೆ ಆಯಿತು. ನೋಡಿ ಹೇಗಿದೆ, ವಾದ ಹೇಗಿದೆ ನೋಡಿ ಅಂತ ಹೇಳಿ. ಮತ್ತು ಪರಮೇವ ಚೇತ್ ಬ್ರಹ್ಮ ಜೀವ ತಸ್ಮಾತ್ ಯಾವತ್ ಪರಂಬ್ರಹ್ಮ ತಾವಾನೇವ ಜೀವೋ ಭವತಿ ಮಕತಿ. ಈಗ ಪರಮೇವ ಚೇತ್, ಹೀಗೆ ಈ ಜೀವನು ಪರಬ್ರಹ್ಮವೇ ಎಂದಾದರೆ, ಪರಮೇವ ಚೇತ್ ಬ್ರಹ್ಮ ಜೀವ, ಜೀವನು ಪರಬ್ರಹ್ಮವೇ ಎಂದಾದರೆ ಆವಾಗ ಏನಾಗುತ್ತೆ? ಯಾವತ್ ಪರಂಬ್ರಹ್ಮ, ಬ್ರಹ್ಮಕ್ಕೆ ಯಾವ ಪರಿಮಾಣ ಹೇಳಿದೆಯೋ ಅದನ್ನೇ ಜೀವನಿಗೂ ಹೇಳಿದಂತಾಗತ್ತೆ. ಯಾಕೆ? ಅದಕ್ಕೆ ಎರಡಕ್ಕೂ ತಾದಾತ್ಮ್ಯ, ಪರಮಾತ್ಮಕ್ಕೂ ಜೀವಾತ್ಮನಿಗೂ. ಮತ್ತೆ ಪರಮಾತ್ಮನೇ ಜೀವಾತ್ಮ ಅದು ಸಿದ್ಧವಾದ ಮೇಲೆ ಪರಮಾತ್ಮನ ಯಾವ ಪರಿಮಾಣವೋ ಇವನಿಗೂ ಅದೇ ಪರಿಮಾಣ. ಮತ್ತೆ ಹೇಳಿಬಿಟ್ಟು ಪರಸ್ಯ ಚ ಬ್ರಹ್ಮಣ ವಿಭುತ್ವಂ ಆಮ್ನಾಥಂ. ನೋಡಿ, ಪರಮಾತ್ಮನಿಗೆ ಯಾವ ಒಂದು ಗುಣವನ್ನು ಹೇಳಿದ್ದಾರೆ ಅಂದರೆ ವಿಭುತ್ವವನ್ನು ಹೇಳಿದ್ದಾರೆ. ಪರಮಾತ್ಮ ಎಂಥದ್ದು? ಈ ಒಂದು ಅಪರಿಮಿತ ಪರಿಮಾಣ. ಪರಮಾತ್ಮ ಅಪರಿಮಿತ ಪರಿಮಾಣ. ಆದರೂ ಕೂಡ ಮಾತಲ್ಲಿ ಏನೋ ಒಂದು ಹೇಳಬೇಕಲ್ಲ. ಅಪರಿಮಿತ ಅಂದರೆ ನಮ್ಮ ಬುದ್ಧಿಗೆ ಹೇಗೆ ಹೋಗುತ್ತೆ? ಏನೋ ಒಂದು ಹೇಳಬೇಕಲ್ಲ, ಒಂದು ಅಳತೆನ. ಅದಕ್ಕೇನು ಹೇಳ್ತಾರೆ? ವಿಭುತ್ವ ಅಂತ ಹೇಳ್ತಾರೆ, ವಿಭುತ್ವವನ್ನು ಹೇಳ್ತಾರೆ.
ಅಂದ್ಬಿಟ್ಟು ತಸ್ಮಾತ್ ವಿಭುರ್ಜೀವ, ಅಲ್ಲಿ ಶ್ರುತಿಯಲ್ಲಿ ಪರಮಾತ್ಮನನ್ನ ವಿಭೂತ್ ಹೇಳಿದ್ದಾರೆ. ಆದ್ದರಿಂದ ಪರಮಾತ್ಮನಿಗೂ ಜೀವಾತ್ಮನಿಗೂ ತಾದಾತ್ಮ್ಯವನ್ನು ಹೇಳಿರುವುದರಿಂದ ಈ ಜೀವನೂ ಏನಾಯಿತು, ವಿಭು ಪರಿಮಾಣ ಅಂತ ಹೇಳಿದಾಗಾಯಿತು. ತಥಾಚ, ಅದಕ್ಕೆ ಶ್ರುತಿವಾಕ್ಯವನ್ನು ಪ್ರಮಾಣವಾಗಿ ಹೇಳ್ತಾ ಇದ್ದಾರೆ. ತಥಾಚ ಸವಾಯೇಷ ಮಹಾನಜಾತ್ಮ ಯೋಯಂ ವಿಜ್ಞಾನಮಯ ಪ್ರಾಣೇಶು. ಸವಾಯೇಷ ಮಹಾನಜಾತ್ಮ, ಸವೈ ಅವನೇ ಆ ಅಜನು ಅವ್ಯಯನೂ ಆಗಿರತಕ್ಕಂಥ ಮಹಾನಾತ್ಮ ಪರಮಾತ್ಮ. ಯಾರು? ಯೋಯಂ ವಿಜ್ಞಾನಮಯ ಪ್ರಾಣೇಶು, ಈ ಪ್ರಾಣಗಳಲ್ಲಿ ವಿಜ್ಞಾನಮಯನಾಗಿ ವಿಜ್ಞಾನಮಯ ರೂಪದಿಂದ ಜೀವರೂಪದಿಂದ ಯಾವನಿದ್ದಾನೋ ಅವನು. ಯಾರವನು? ಅವನೇ ಸವಾಯೇಷ ಮಹಾನಜಾತ್ಮ ಅಂತ ಹೇಳಿ, ಆ ಮಹಾನ್ ಆತ್ಮ ಅಂತ ಹೇಳಿ ವಿಭು ಪರಿಮಾಣವನ್ನು ಅವನಿಗೆ ಹೇಳಿದ್ದಾರೆ, ವಿಜ್ಞಾನಮಯನಿಗೂ ಹೇಳಿದ್ದಾರೆ. ಇತ್ಯೇವಂ ಜಾತೀಯಕಾಃ ಜೀವ ವಿಷಯಾಃ ವಿಭುತ್ವವಾದಾಃ ಶ್ರೌತಾಃ ಸ್ಮಾರ್ತಾಶ್ಚ ಸಮರ್ಥಿತಾ ಭವಂತಿ. ಹೀಗೆ ಶ್ರುತಿಯಲ್ಲಿಯೂ ಕಂಡುಬರುತ್ತೆ. ಯಾರಿಗೆ? ಪರಮಾತ್ಮನಿಗೆ ಈ ವಿಭು ಪರಿಮಾಣತ್ವ ಮತ್ತೆ ಈ ಸ್ಮೃತಿಗಳಲ್ಲೂ ಕಂಡುಬರುತ್ತೆ. ಹೀಗೆ ಶ್ರುತಿ ಮತ್ತೆ ಸ್ಮೃತಿ ಎರಡರಲ್ಲಿಯೂ ಕೂಡ ಈ ಜೀವ ವಿಷಯವಾಗಿ ಹೇಳ್ತಾ, ಅದು ಜೀವನ ಪ್ರಕರಣದಲ್ಲಿ ಅವನಿಗೆ ಪರಿಮಾಣವನ್ನು ಹೇಳುವಾಗ ವಿಭುತ್ವವಾದಾಹ ಅಂದರೆ ವಿಭುತ್ವವನ್ನೇ ಹೇಳಿರುವುದು ನಮಗೆ ಕಂಡು ಬರುತ್ತೆ. ಆದ್ದರಿಂದ ಏನು ಸಮರ್ಥನೆ ಮಾಡಿದಾಗಾಯಿತು? ಜೀವಸ್ಯ ವಿಭು ಪರಿಮಾಣತ್ವಂ ಸಮರ್ಥಿತಂ ಭವತಿ. ಜೀವನಿಗೆ ವಿಭು ಪರಿಮಾಣತ್ವ ಇದೆಯಲ್ಲ, ಅದು ಸಮರ್ಥವಾದ ಹಾಗೆ ಆಯಿತು. ಎಲ್ಲೂ ಹೇಳಿದ್ದಾರೆ, ಇಲ್ಲೂ ಹೇಳಿದ್ದಾರೆ. ಇದು ಒಂದು ಸಮಾನವಾಗಿ ಆ ಸೂತ್ರಕ್ಕೆ ಅರ್ಥ ಆಯಿತು. ಈಗ ಅಷ್ಟು ಹೇಳಿದ್ರೆ ಸಾಲದಿಲ್ಲ. ಈ ಒಂದು 8 9 ಇರಬೇಕು, 9 ಅಂಶವನ್ನು ಹೇಳಿದ್ನಲ್ಲ ಪೂರ್ವಪಕ್ಷಿ, ಅದನ್ನು ಹೇಳಿ ಜೀವನು ಅಣುಪರಿಮಾಣನು ಅಂತ ಅವನು ಸಿದ್ಧ ಮಾಡಿದ್ನಲ್ಲ, ಅದನ್ನು ಒಂದೊಂದಾಗಿ ತಗೊಂಡು ಅದರಲ್ಲಿ ಏನು ದೋಷ ಇದೆ ನೋಡಪ್ಪ, ಕೆಲವು ದೋಷವನ್ನು ಅಲ್ಲೇ ಪರಿಹಾರ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಆ ಒಂದು ಪರ್ಟಿಕ್ಯುಲರ್ ಸೂತ್ರ ಇದೆಯಲ್ಲ, ಅದನ್ನು ಹೇಳೋವಾಗದೇ ಅದನ್ನು ನಿರಾಕರಣೆ ಮಾಡಿದ್ದಾರೆ. ಅದು ಇಲ್ಲಿ ಕೂಡ ಒಂದು ಕ್ರೋಢೀಕರಿಸಿ ನಿರಾಕರಣೆ ಮಾಡಿದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.